ರಾಜ ವಸಂತ ನಾಯಕರು ನಮ್ಮೊಂದಿಗೆ ಇಲ್ಲವಾಗಿದ್ದಾರೆ. ಆದರೆ ಜನಮಾಸದ ವ್ಯಕ್ತಿಯಾಗಿದ್ದರಿಂದ ನಾವು ಅಣ್ಣನವರ ಮಾರ್ಗದರ್ಶನದಂತೆ ನಡೆಯುತ್ತೇವೆ ಎಂದು ಕಾಂಗ್ರೆಸ್ ಮುಖಂಡ ರಾಜಾ ಸುಭಾಷ್ಚಂದ್ರ ನಾಯಕ್ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ರಂಗನಾಥ ಪ್ರೌಢಶಾಲೆಯಲ್ಲಿ ನಡೆದ ದಿವಂಗತ ರಾಜ ವಸಂತ ನಾಯಕರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ರಾಜ ವಸಂತ ನಾಯಕ ಅಣ್ಣನವರು ತಮ್ಮ ಹುಟ್ಟುಹಬ್ಬದ ದಿನದಂದು ಪ್ರತಿ ವರ್ಷವೂ ಸಿಹಿ ವಿತರಣೆ ಮಾಡುವ ಮೂಲಕ ಮಾನ್ವಿ ಪರಿಸರದಿಂದ ಕಂಗೊಳಿಸಬೇಕು ಎಂಬ ವಿಚಾರ ಇಟ್ಟುಕೊಂಡಿದ್ದರು. ಅದರಂತೆ ಅಣ್ಣನವರ ವಿಚಾರದಂತೆ ನಡೆಯುತ್ತಿದ್ದೇವೆ ಎಂದರು. ರಾಜ ವಸಂತ ನಾಯಕ ಅಣ್ಣನವರು ಮಾನ್ವಿ ತಾಲೂಕಿನ ಜನತೆಗೆ ಬೇಕಾದ ವ್ಯಕ್ತಿಯಾಗಿದ್ದರು. ಯಾಕೆಂದರೆ ಅವರ ಹತ್ತಿರ ಯಾರಾದರೂ ಸಮಸ್ಯೆ ಅಂತ ಬಂದರೆ ಬಗೆಹರಿಸಿ ನ್ಯಾಯ ಕೊಡುವ ವ್ಯಕ್ತಿಯಾಗಿದ್ದರು. ನಮ್ಮ ಮನೆಯಲ್ಲಿ ಅಣ್ಣನನ್ನು ಕಳೆದುಕೊಂಡಿರುವುದು ನೋವಿನ ಸಂಗತಿ. ಈ ಕಾರ್ಯಕ್ರಮಕ್ಕೆ ದೊರೆ ಸ್ಮಾರಕ ಸಮಾಜ ಸೇವಾ ಸಂಸ್ಥೆ ಮಾನ್ವಿ, ಶ್ರೀ ರಾಜ ಸಂಜೀವ್ ನಾಯಕ್ ದೊರೆ ಫೌಂಡೇಶನ್ ಹಾಗೂ ಆರ್ಯನ್ ಗ್ರೂಪ್ ವತಿಯಿಂದ ದಿವಂಗತ ರಾಜ ವಸಂತ ನಾಯಕರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಮಾನ್ವಿ ನಗರದಲ್ಲಿ ಎಲ್ಲ ಅವರ ಹಿತೈಷಿಗಳು, ಅವರ ಅಭಿಮಾನಿಗಳು ನಾವೆಲ್ಲ ಇವತ್ತು ಸೇರಿಕೊಂಡಿದ್ದೀವಿ. ರಾಜ ವಸಂತ ನಾಯಕರು ಅವರ ಒಡನಾಟ ಇದ್ದಂಥವರಿಗೆ ಗೊತ್ತು ಆ ವ್ಯಕ್ತಿ ಎಂಥ ಮನುಷ್ಯ, ಆತನ ಹೃದಯ ಎಂಥದ್ದಂತ. ತಾಯಿ ಹೃದಯದ ಮನುಷ್ಯ, ನೋಡೋಕ ಭಾಳ ಅಭ್ರಸ್ತದ್ದ, ಆದರೆ ಹೃದಯ ಮಾತ್ರ ತಾಯಿ ಹೃದಯ. ಎಂಥ ಬಡವರು ಬಂದರು ಅವ್ರ ಜೊತೆ ಒಡನಾಟ ಒಳ್ಳೆಯ ಹೃದಯದಿಂದ ಇರ್ತಕ್ಕಂಥದ್ದು. ಇನ್ನು ವ್ಯಾಪಾರಸ್ಥರು ಬಂದರೂ ಕೂಡ ಅವರಿಗೆ ಒಳ್ಳೆಯ ಹೃದಯದಿಂದ ಮಾತಾಡ್ತಕ್ಕಂಥದ್ದು ಗುಣ ಆ ಭಗವಂತ ರಾಜ ವಸಂತ ನಾಯಕರಿಗೆ ಕೊಟ್ಟಿದ್ದ. ಆದರೆ ಒಂದು ದುರ್ದೈವ, ಅವರ ಇನ್ನೂ ಯಾಕಂದ್ರೆ ಅವರ ಶಕ್ತಿ ಬಗ್ಗೆ ನಾವು ನೋಡಿವಿ, ಆತನ ವೈಯಕ್ತಿಕ ಶಕ್ತಿ ಬಹಳ ಅಮೋಘವಾದಂಥದ್ದು. ಅವರಿಗೆ ಆ ಭಗವಂತ ಕೆಲವೊಂದು ಅವಕಾಶಗಳನ್ನು ಒದಗಿಸೋಕೆ ಆಗಲಿಲ್ಲ, ಯಾಕಂದ್ರೆ ಆತನ ಸಮರ್ಥನೆಗೆ, ಆತನ ಶಕ್ತಿಗೆ ಅವಕಾಶಗಳು ದೊರಕಲಿಲ್ಲ. ಆದರೆ ಒಂದು ಮಾತನ್ನು ನಾವು ಹೇಳ್ಬೇಕಂದ್ರೆ, ಆ ಕೊಡಗೈ ದಾನಿಯತ ಈ ಬಲಗೈಲಿ ಬಂದದ್ದು ಎಡಗೈಲಿ ಬಂದದ್ದು ಬಲಗೈಲಿ ಕೊಟ್ಟು ಬಿಡ್ತದ ಕಲಾಸ, ಏನು ಬಗಲಾಗ ನನ್ನ ಹತ್ರ 10 ರೂಪಾಯಿ ಐತೋಗ್ಬಿಟ್ಟದಂತ ಎಂದು ಯಾರನ್ನೂ ಕೇಳಿಲ್ಲ. ಎಷ್ಟು ಜನರಿಗೆ ಸಹಾಯ ಮಾಡ್ಯಾನಂತಂದ್ರೆ ಆ ಜನಕ್ಕೆ ನಾನು ಇವ್ರಿಗೆ ಕೊಟ್ಟಿನಂತ ಬಾಯಿ ತರದು ಎಂದೂ ಜೀವ ಮಂದಾಗ ಹೇಳಿಲ್ಲ. ಅಂತ ಮಹಾನ್ ವ್ಯಕ್ತಿ ಆತ. ಆದರೆ ಅಂಥ ವ್ಯಕ್ತಿಯನ್ನ ನೋಡ್ರಿ, ಒಂದು ನಮ್ಗೆ ನೆನಪಿಟ್ಕಂತಂದ್ರೆ ಸುಮಾರು 15-20 ವರ್ಷಗಳಿಂದನೇ ಈ ಪರಿಸರದ ಬಗ್ಗೆ ಭಾಳ ಕಾಳಜಿ ವಹಿಸಿರ್ತಕ್ಕಂಥ ವ್ಯಕ್ತಿ. ಅದಕ್ಕೇನು ದೊಡ್ಡ ವಯಸ್ಸಲ್ಲ, ನಮ್ಮ ಸಮಕಾಲೀನರೇ. ಆದ್ರೆ ಅವರಲ್ಲಿ ಇರ್ತಕ್ಕಂಥ ಒಂದು ಪರಿಸರ ಕಾಳಜಿ, ಆಮೇಲೆ ಭಾಳಷ್ಟು ಬಡವರ ಬಗ್ಗೆ ಕಾಳಜಿ ಇರ್ತಕ್ಕಂಥ ವ್ಯಕ್ತಿ. ಇವತ್ತು ನಮ್ಮೆಲ್ಲರನ್ನ ದೇಹ ಮಾತ್ರ ದೂರ ಹೋಗಿರ್ಬೋದು, ಅವ್ರ ಮನಸ್ಸು ಅವ್ರು ನಿರಂತರವಾಗಿ ಅವ್ರದಲ್ಲಿ ಒಬ್ಬರಲ್ಲ ಒಂದಿನ ನಿರಂತರವಾಗಿ ಒಬ್ಬರು ವಸಂತ ನಾಯಕನ ಮಾನ್ವಿ ತಾಲೂಕಿನಲ್ಲಿ ಸುತ್ತಮುತ್ತ ಒಬ್ಬರು ದಿನಕ್ಕೊಂದ್ಸಾರಿ ಅದ್ರ ನೆನಪು ಮಾಡಿಕೊಳ್ತಾರೆ. ಯಾಕಂದ್ರೆ ಅವರ ಹೃದಯ ಅಂಥದ್ದು. ಅವ್ರ ಜೊತೆ ಕಟ್ಟಿರ್ತಕ್ಕಂಥ ಜನ ಏನಿದಾರ ಅವ್ರಿಗೆ ನಿಜವಾಗಿ ನಾನು ಅವ್ರನ್ನ ಕಳ್ಕೊಂಡ ದಿನನೇ ನಾನು ಅಮಾವಾಸ್ಯೆ ಅವತ್ತು ಇಲ್ಲಿಗೆ ಓದಿದ್ವಿ. ಬರುವಾಗ ನನಗೆ ಹಿಂಗಂತ ನಮ್ಮ ರೇವಣ ಸಿದ್ದ ಯಾರು ಫೋನ್ ಮಾಡಿದ್ರಿ, ಏನಪ್ಪ ಇದು ಅಭಾವ, ದೇವರು ಒಂದ ದೊಡ್ಡ ವ್ಯಕ್ತಿನೇ ಕಳ್ಕೊಂಬಿಟ್ವಲ್ಲಪ್ಪ ಅಂತಕ್ಕಂಥ ಅವತ್ತು ನಮಗೆ ನಿಜವಾಗಿ ಕೂಡ ದುಃಖ ಆಯಿತು. ಏನು ಮಾಡ್ತೀವಿ, ಭಗವಂತ ಹಾಗೆ ಭಾಳಷ್ಟು ಒಳ್ಳೆಯವ್ರನ್ನ ಈ ಭೂಮಿ ಮೇಲೆ ಇರೋಕೆ ಅವಕಾಶ ಸಿಗೋದಿಲ್ಲ. ಅದೇನೋ ಸೃಷ್ಟಿ ನೇಮನೋ ಗೊತ್ತಿಲ್ಲ. ಆದರೆ ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳು, ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ನಿರಂತರವಾಗಿ ನಮ್ಮ ಸಮಾಜಕ್ಕೆ ನೆನೆಸ್ಕೊಳ್ತಕ್ಕಂಥ ಕೆಲಸ ಮಾಡಿದಾರ. ಅವರ ಆತ್ಮಕ್ಕೆ ಆ ಭಗವಂತ ಚಿರಶಾಂತಿ ಕೊಟ್ಟು, ಆ ಕುಟುಂಬಕ್ಕೆ ಅವರನ್ನು ಮರೆಯಂಥ ಶಕ್ತಿ ಕೊಟ್ಟು ಅವರಿಗೆ ಇನ್ನೂ ರಾಜಕೀಯವಾಗಿ ಆ ಕುಟುಂಬ ಮೇಲೆತ್ತಕ್ಕೆ ಬರಲಿ, ಅವ್ರಿಗೆ ಆ ಭಗವಂತನ ಆಶೀರ್ವಾದ ಇರಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಇವತ್ತು ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ನಾಲ್ಕು ಮುಗಿಸ್ತೇನೆ. ಎಲ್ಲ ಮುಖ್ಯ ಅತಿಥಿಗಳೇ, ಗಣ್ಯರೇ, ಶಿಕ್ಷಣ ಪ್ರೇಮಿಗಳೇ ಮತ್ತು ಪರಿಸರ ಪ್ರೇಮಿಗಳೇ, ಮತ್ತು ದಿವಂಗತ ರಾಜ ವಸಂತ್ ಕುಮಾರ್ ನಾಯಕ್ ದೊರೆ ಇದಾರಲ್ಲ ಅವರೆಲ್ಲ ಫ್ಯಾನ್ಸ್ಗಳೇ. ಒಂದು ಬೇಜಾರದಿಂದ ನಾವು ಬೇಜಾರಲ್ಲ ಅಂತ ಖುಷಿಯಿಂದನೇ ನೆನೆಸ್ಕೊಳ್ತಾ ಇದ್ದೀವಿ. ಇವತ್ತು ಸ್ಮರಣೆ ಮಾಡುವಂಥ ದಿನ ಅವ್ರದ್ದು. ನಾವಷ್ಟೇ ಅಲ್ಲ, ನಾವು ಅವ್ರ ಬಳಗದವರು, ಸ್ನೇಹ ಬಳಗದವ್ರ ಜೊತೆಗೆ ನಮ್ಮ ಮಾನ್ವಿಯಲ್ಲಿ ಲಕ್ಷಾಂತರ ಮರಗಳು ಕೂಡ ಅವ್ರನ್ನ ನೆನಪು ಮಾಡ್ಕೊಳ್ತಾ ಇದ್ದೇವೆ. ಇವತ್ತು ಲಕ್ಷಾಂತರ ಮರಗಳು. ಆ ವ್ಯಕ್ತಿ ನಾನು ಕೂಡ 2-3 ಸರಿ ಮೀಟ್ ಆಗಿದ್ದೀನಿ, ನನಗೆ ಪರಿಚಿತರು ಕೂಡ ಒಡನಾಟ ಇದೆ.
ಆ ವ್ಯಕ್ತಿ ಎಷ್ಟು ದೂರದೃಷ್ಟಿ ಇತ್ತು ಅಂತ ಹೇಳಿದ್ರೆ 2 ದಶಕದ ಹಿಂದೆನೆ ಏನು ಪರಿಸರದ ಬಗ್ಗೆ ಕಾಳಜಿ, ನಮಗಿನ್ನೂ ಪರಿಸರದ ಬಗ್ಗೆ ಅಷ್ಟು ಕಾಳಜಿ ಇರಲಿಲ್ಲ. ಅವಾಗಲೇ ಆ ಕಾಳಜಿ ಇದ್ಕೊಂಡು ಅದು ಬರೀ ಅವರು ಆಚರಣೆ ಮಾಡ್ದೇನೆ ಇದೊಂದು ಜನಾಂದೋಲನ ಆಗಬೇಕು ಅಂತ, ಎಲ್ಲ ಜನಗಳು ಸೇರಿ ಮಾಡಿದ್ರೇನೆ ಏನಾದ್ರು ನಾವು ಪರಿಸರಕ್ಕೆ ಚೇಂಜ್ ಮಾಡೋಕ್ಕಾಗುತ್ತೆ ಅಂತ ಆ ದೂರದೃಷ್ಟಿ ಅಂತ ವ್ಯಕ್ತಿಯಲ್ಲಿತ್ತು. ಅಂತ ಕರುಣಾಮಯಿ ನಮ್ಮ ಜೊತೆಗಿಲ್ಲ. ಇನ್ನೂ ಇದ್ದಿದ್ರೆ ಎಷ್ಟೋ ದೊಡ್ಡ ಕೆಲಸಗಳನ್ನ ಮಾಡ್ತಾ ಇದ್ರೇನೋ. ಅದನ್ನ ಅವರು ಸೋದರರಾದಂಥ ಸುಭಾಷ್ ಚಂದ್ರ ನಾಯಕ್ ಅವರು ಮತ್ತು ಕುಟುಂಬದವರು, ಅವರು ಅಭಿಮಾನಿ ಬಳಗದವರು, ಅವ್ರನ್ನ ನಮಗೆ ಮರೆಯಲಾರ್ದಂಗೆ ಮಾಡಿದ್ದಾರೆ. ಇಂಥ ಫಂಕ್ಷನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಾವೆಲ್ಲರೂ ಇಷ್ಟು ಜನ ಸೇರ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ನಿಮ್ಮೆಲ್ಲರ ಜೊತೆಗೆ ನನ್ನ ಅದೃಷ್ಟ. ನಾನು ಇವತ್ತು ಬಂದು ಸ್ಟೇಜಲ್ಲಿ ಈ ಥರ ಮಾತಾಡ್ತಾ ಇದ್ದೀನಿ ತಮಗೆ. ನಿಮ್ಮ ಬಗ್ಗೆ ಪ್ರತಿಯೊರ್ಗೂ ಗೊತ್ತು ಪರಿಸರ ಎಷ್ಟು ಮುಖ್ಯ ಅಂತ. ಪರಿಸರ ಅಂತ ಹೇಳಿದ್ರೆ ನಮ್ಮ ಅಸ್ತಿತ್ವ ಅಂತ ಹೇಳಿದ್ರೆ ಪರಿಸರ ಇಲ್ಲ ಅಂದರೆ ನಾವಿಲ್ಲ. ಆ ಪರಿಸರಕ್ಕೆ ನಮಗೆ ಪರಿಸರ ಎಷ್ಟು ಮುಖ್ಯನೋ ಆ ಪರಿಸರಕ್ಕೆ ಕೂಡ ಅಷ್ಟು ಮರ ಅನ್ನೋದು ಭಾಳ ಮುಖ್ಯ. ನಾವೇನಾದ್ರೂ ಪರಿಸರನ ಏನು ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಸೃಷ್ಟಿ ಮಾಡ್ಲಿಕ್ಕಾಗಲ್ಲ. ನಾವು ಅದನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇದ್ದದ್ದು ಮರಕ್ಕೆ ಮಾತ್ರ. ಆ ಮರನ್ನೇ ಒಂದು ಸಾಯಿಲನ್ನ ಗಟ್ಟಿ ಇಟ್ಕೊಳ್ಳುತ್ತೆ, ನೀರನ್ನ ಹೀರ್ಕೊಳ್ಳುತ್ತೆ, ಏನೋ ಒಂದು ಮೋಡಗಳನ್ನಾಗಿ ಮಳೆಯನ್ನ ಇದು ಮಾಡುತ್ತೆ, ಮತ್ತೆ ಟೆಂಪ್ರೇಚರ್ನ ಕಡಿಮೆ ಮಾಡುತ್ತೆ. ಭಾಳ ಖುಷಿ ಆಗುತ್ತೆ. ನಾನು ಇವತ್ತು ಏನೋ ಸ್ಟೇಜ್ ಮೇಲೆ ಬಂದಾಗ ನೋಡಿದ್ರೆ 90 ಇಯರ್ಸ್ ಮುದುಕರಿಂದ ಹಿಡಿದು ಈ ಮಕ್ಕಳು 18 ವರ್ಷದ ಮಕ್ಕಳು ಜೊತೆಗೆ ಈ ಸ್ಕೂಲ್ ಓದೋ ಮಕ್ಕಳು ಪ್ರತಿಯೊಬ್ಬರು ಇಲ್ಲಿದ್ದಾರೆ. ಪ್ರತಿಯೊಬ್ಬರು ಆ ಕಾಳಜಿ ಬರಂಗ್ ಮಾಡಿದಾರಪ್ಪ ಅಂತ ಇದ್ರೆ ಅದಕ್ಕೆ ಕಾರಣ ವಸಂತ್ ನಾಯಕ್ ಸರ್ ಅವರು. ಖುಷಿ ಆಯ್ತು. ಇದನ್ನ ನಾವು ಹಿಂಗೆ ಮುಂದುವರ್ಸ್ಕೊಂಡು ಹೋಗೋಣ. ಅವ್ರನ್ನ ಬರೀ ಒಂದಿನ ಅಷ್ಟೇ ನೆನ್ಪು ಮಾಡ್ದೇನೆ ನಾವು ಯಾವಾಗಾದ್ರೂ ಗಿಡ ನಡ್ತೀವಲ್ಲ ಆ ವಸಂತ್ ಸರ್ನ ನೆನ್ಪು ಮಾಡೋಣ. ನನಗೂ ಕೂಡ ಅದೇನೋ ರೆಸ್ಪಾನ್ಸಿಬಿಲಿಟಿ ಇದೆ. ನನ್ನ ಹೆಸರು ವಸಂತ್ ಆಗ್ಬಿಟ್ಟಿದೆ ಈಗ. ನಂದು ಮತ್ತೆ ವಸಂತ್ ಕೊಡ್ಲಿ ಸರ್ ಇದ್ದಾರೆ. ಅವರಿಗೆ ಇಬ್ಬರದ್ದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ, ಜವಾಬ್ದಾರಿ ಜಾಸ್ತಿ ಆಗಿದೆ. ನಾನು ಆ ಜವಾಬ್ದಾರಿಯಿಂದ ನಡ್ಕೊಳ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನ ವಿರಾಮಿಸ್ತೀನಿ. ನಮಸ್ತೆ.
ಇದೊಂದು ಸಮಾರಂಭ ರಾಜಾ ವಸಂತ್ ನಾಯ್ಕ್ ಅವರ ಜನ್ಮದಿನಾಚರಣೆಯ ಅಂಗವಾಗಿ ಸಸಿ ನೆಡುವಂಥ ಕಾರ್ಯಕ್ರಮಕ್ಕೆ ಇವತ್ತು ನಾನು ಇಲ್ಲಿ ಕರೆದಕ್ಕೆ ಪ್ರಪ್ರಥಮವಾಗಿ ಅವರ ಕುಟುಂಬ ವರ್ಗದವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತಾ, ನಾನು ರಾಜಾ ವಸಂತ್ ನಾಯ್ಕ್ ವಸ್ಸಿನೇ ಹೇಳ್ತೀನಿ. ಯಾಕಂದರೆ ದಿವಂಗತ ನನ್ನ ಹೇಳಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ರಾಜಾ ವಸಂತ್ ನಾಯ್ಕ್ ವಸ್ಸಿ ಇವತ್ತಿಗೂ ಸಹಿತ ನಮ್ಮ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿದ್ದಾನೆ, ಇನ್ನೂ ಜೀವಂತವಾಗಿದ್ದಾನೆ, ನಮ್ಮ ಸುತ್ತಮುತ್ತ ಇದ್ದಾನೆ ಎಂಬ ಭಾವನೆಯಿಂದನೇ ನಾವಿವತ್ತು ಆತನ ಒಂದು ನೆನಪಿನಲ್ಲಿ ಬಾಳ್ತಾ ಇದ್ದೀವಿ. ವಸಂತ್ ನಾಯ್ಕ್ ನಂದು ಮತ್ತು ವಸಂತ್ ನಾಯ್ಕ್ ಈ ನಮ್ಮ ಜೋಡಿ ಹೆಂಗಿತ್ತಂದರೆ, ರಾಜಕೀಯದಲ್ಲಿ ನಾವು ಪಳಗಿಲ್ಲ ಇಬ್ಬರು. ನಮ್ಮದೊಂದು ಸಪ್ರೇಟ್ ಒಂದು ದೋಸ್ತಿ ನಮ್ಮದು. ವಸಂತ್ ನಾಯ್ಕ್ ನನಗಿಂತ ಜೂನಿಯರ್. ನಮ್ಮ ಸರ್ಫರಾಜು ಮತ್ತು ಶಂಶೀರ್ ಅವರ ಕ್ಲಾಸ್ಮೇಟ್ ಅರ್ಥ. ಆದರೆ ನನ್ನ ಜೊತೆಗೆ ಹೆಂಗೆ ಬರೆದಿದ್ದ ಅಂದರೆ, ಆತನು ನನಗೆ ಏಕವಚನದಾಗ ಹೇಳ್ತಿದ್ದ, ನಾನು ಅದಕ್ಕೆ ವಸ್ಸಿನೇ ಅಂತ ಕರಿತಿದ್ದೆ. ನಾನು ವಸ್ಸಿ, ನಮ್ಮ ಕೋಟಿನ ಭದ್ರಿ, ವೀರಭದ್ರಿ, ನಾ ಮೂವರು ಕಲ್ತುಬಿಟ್ರೆ ಇವತ್ತು ರಾತ್ರಿ ಹಗಲು ನಮ್ಮದು ಟೈಮ್ ಪಾಸ್ ಮಾಡೋ ರೀತಿಯೇ ಬೇರೆ ಇತ್ತು ನಮ್ಮದು. ಅಂದರೆ ರಾಜಕೀಯ ಚಟುವಟಿಕೆ ಅಲ್ಲ, ಒಂದು ಟೈಮ್ ಪಾಸ್ ಮಾಡಿ, ಕಾಲಹರಣ ಮಾಡಿ, ಜೋಕ್ ಮಾಡ್ಕೊಂತ, ನಕ್ಕಂತ, ಆಡ್ಕೊಂತ ಇವತ್ತು ರಾತ್ರಿ 10 ಗಂಟೆ ಆದರೆ 11 ಗಂಟೆ ಆದರೆ ಕೋಟ ಆವರಣದಲ್ಲಿ ನಾವು ಕಾಲ ಕಳೆದಂಥ ನೆನಪುಗಳು ಇವತ್ತಿಗೂ ನನಗೆ ನೆನಪಾಗ್ತದೆ. ವಸಂತ ನಾಯ್ಕದು ನಾನು ಸ್ವಲ್ಪ ಲೇಟ್ ಆದರೆ ಫೋನ್ ಮಾಡ್ತಿದ್ದ, ಬೇಯ್ ಕ್ಯಾಕರ ಬೇ ಗಾನೇನಿ ಅಂತ ಭದ್ರಿ ಆದ ಅಂತ ಹೇಳ್ತಿದ್ದ. ನಾನು ಮತ್ತೆ ಸೈಕಲ್ ಮಾಡ್ಕೊಂಡು ಬರಬೇಕು. ನಾನು ವಸ್ಸಿ ಬದ್ರಿ ಮೂವರು ಹರಟೆ ಹೊಡ್ಕ ಅಂತ ಕೋಟೆ ಒಳಗೆ ಕುಂತ್ಕೊಂಡು ರಾತ್ರಿ 10:30 11 ಗಂಟೆ ಕೂತ್ಕೊಂಡು ಹೋಗೋರು. ಮತ್ತು ಬೆಳಿಗ್ಗೆ ಆದ ತಕ್ಷಣ ವಾಕಿಂಗ್ ಹೋಗ್ತಿದ್ವಿ ನಾವು. ವಾಕಿಂಗ್ ಹೋದ್ಕೊಳ್ಳೆ ವಸಂತ ನಾಯ್ಕ ಸಾಗಮಂಡ ಹೋಟ್ಲತ್ತಲ್ಲಿ ಬರತ್ತ. ಇನ್ನು ಯಾಕಪ್ಪ ಬದ್ರಿ ತನ್ನ ವಕೀಲ ಸಾಬ್ ಬಂದಿರಲ್ಲ ಅಂತಿದ್ದ. ಕಾಂಗಾಬೆ ಜಲ್ದಿಯ ಈ ರೀತಿಯಾಗಿ ನಾವು ಕಾಲ ಕಳೆದವರು. ಆಮೇಲೆ ಮುನ್ಸಿಪಾಲ್ಟಿ ಮುನೀರ್ ಸಾಬ್ ಪೀರಿಯಡ್ನಾಗ ನಾನು ವಸ್ಸಿ ಮತ್ತು ಇನ್ನಿತರ ನಮ್ಮ ಕೆಲವೊಂದು ಫ್ರೆಂಡ್ಸು ಭಾಳಷ್ಟು ಅಲ್ಲೇ ಹಗಲು ರಾತ್ರಿ ನಕ್ಕಂತ ಆಡ್ಕಂತ ಕಾಲ ಕಳೆದವರು. ಇವತ್ತು ವಸ್ಸಿ ರಾಜಕೀಯದಾಗ ಸಹಿತ ನನಗೆ ಭಾಳಷ್ಟು ಹೆಲ್ಪ್ ಮಾಡಿದ. ನಾನು ಕೌನ್ಸಿಲರ್ ಇದ್ದಾಗ ರಾತ್ರಿ ಆತನು ವಸಂತ ನಾಯ್ಕನು ಮೋಸ್ಟ್ಲಿ ಅವತ್ತು ಸದಸ್ಯತ್ವ ಯಾವುದೊಂದು ವಾರ್ಡಿಗೆ ನಿಂತಿದ್ದಾತ, ನಾನು ನನ್ನ ವಾರ್ಡಿಗೆ ನಿಂತಿದ್ದೆ. ಸ್ವಲ್ಪ ಹೆಲ್ಪ್ ಮಾಡಪ್ಪ ಬಂದು ಬಾಳಪ್ಪ ಅಂದರೆ ರಾತ್ರಿ 1 ಗಂಟೆಗೆ ಬಂದು ತನ್ನ ಕೆಲಸ ಮುಗಿಸ್ಕೊಂಡು ಬಂದು ನನ್ನ ಸಲುವಾಗಿ ನನ್ನ ವಾರ್ಡ್ನಾಗ ಕೂತ್ಕೊಂಡು ಜನರಿಗೆ ಕರೆದು ನನ್ನ ಪರವಾಗಿ ಮತಯಾಚನೆ ಮಾಡಿದಂಥ ವ್ಯಕ್ತಿ. ಭಾಳ ಆತ್ಮೀಯತೆಯಿಂದ ನಾವು ಮತ್ತು ವಸಂತ ನಾಯ್ಕ್ ಬೆರೆದ್ವಿ. ನನಗೆ ಹೆಚ್ಚಿಗೆ ಈ ವಸಂತ ನಾಯ್ಕ್ ಸಲುವಾಗಿ ಮಾತಾಡಲಿಕ್ಕೆ ಭಾಳ ದುಃಖ ಭರಿಸಿ ಬರ್ತದೆ. ಯಾಕಂದರೆ ಅಷ್ಟು ಆತ್ಮೀಯವಾಗಿ ಬೆಳೆದಂಥ ನಾವು ವಸಂತ ನಾಯ್ಕ್ ಮತ್ತು ನಾವು, ದೇವರು ವಸಂತ ನಾಯ್ಕ್ ಅವರಿಗೆ ಸ್ವರ್ಗದಲ್ಲಿ ಒಂದು ವ್ಯವಸ್ಥೆ ಮಾಡಲಿ, ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತು ಅವ್ರ ಕುಟುಂಬದವ್ರಂತೂ ನಾವು ಮನೆಯವರಿದ್ದಂಗೆ ಅಲ್ಲ. ನಮ್ಮ ಮೇಡಮ್ ಲಕ್ಷ್ಮೀದೇವಿ ಮೇಡಮ್ ಇದ್ದಾರ, ನಮ್ಮ ಸುಭಾಷ್ ಇದ್ದಾರ, ನಮ್ಮ ಅಯ್ಯಪ್ಪ ಮಾಮನವ್ರು ಇರ್ಬೋದು, ಎಲ್ಲ ನಮಗೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಇದ್ದ. ಅವರಿಗೆ ಸದಾ ನಿಮ್ಮ ಜೊತೆಗೆ ನಾವು ಇದ್ದೀವಿ, ವಸ್ಸಿ ನಮ್ಮ ಜೊತೆಗೆ ಐದ ನಮ್ಮ ಒಂದು ಭಾವನೆಯಿಂದ ನಾವೆಲ್ಲರೂ ಬಾಳೋಣ, ವಸಂತ ನಾಯ್ಕಿನ ಒಂದು ನೆನಪಿನಲ್ಲಿ ಸಸಿ ನೆಡೋಣ ಅಂಥೇಳಿ ಈ ಮೂಲಕ ಹೇಳಿ ನನಗೆ ಈ ವೇದಿಕೆ ಕರೆದು ನಾಲ್ಕು ಮಾತಾಡಲಿಕ್ಕೆ ಕೊಟ್ಟಂಥ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಜಬ್ ತಕ್ ಸೂರಜ್ ಚಾಂದ್ रहेगा ವಸಂತ ನಾಯ್ಕ್ ತೆರ ನಾಮ್ ಅಮರ್ रहेगा ಅಂಥೇಳಿ ಇಲ್ಲ ನನ್ನ ಮಾತನ್ನು ಹೋಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಈ ದಿನ ಶ್ರೀ ರಾಜಾ ಹನುಮಪ್ಪ ನಾಯಕ್ ದೊರೆ ಸಮಾಜ ಸೇವಾ ಸಂಸ್ಥೆ ಮಾನ್ವಿ, ಶ್ರೀ ರಾಜಾ ಸಂಜೀವ್ ನಾಯಕ್ ಫೌಂಡೇಶನ್ ಮಾನ್ವಿ ಹಾಗೂ ನಮ್ಮ ಸಹೋದರ ರಾಜಾ ವಸಂತ್ ನಾಯಕ್ ಅವರ RVN ಬಳಗದ ವತಿಯಿಂದ ಈ ದಿನ ಪರಿಸರ ದಿನಾಚರಣೆ ಅಂಗವಾಗಿ ಹಾಗೂ ನಮ್ಮ ಸಹೋದರ ರಾಜಾ ವಸಂತ್ ನಾಯಕ್ ಅವರ ಜನ್ಮದಿನದ ಅಂಗವಾಗಿ ಸಸಿ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಈಗಾಗಲೇ ಸಮಯ ಆಗಿದೆ. ಪ್ರತಿಯೊಬ್ಬ ಹಿರಿಯರ ಹೆಸರನ್ನು ನನ್ನ ಮನದಲ್ಲೇ ಹೇಳುತ್ತೇನೆ. ಎಲ್ಲ ಪಕ್ಷದ ಮುಖಂಡರು, ನಮ್ಮ ಅಣ್ಣನ ಅಭಿಮಾನಿಗಳು, ಹಿತೈಷಿಗಳು, ಹಿರಿಯರು ಹಾಗೂ ರೈತರು ಹಾಗೂ ನಮ್ಮ ಮಾನವೀಯ ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗು ತಂದಿದ್ದಕ್ಕಾಗಿ ಮೊದಲನೇದಾಗಿ ತಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ತಿಳಿಸುತ್ತೇನೆ. ಈಗಾಗಲೇ ನಮ್ಮ ಹಿರಿಯರು
ನಮ್ಮ ಸಹೋದರರ ಒಡನಾಡಿಗಳು ಎಲ್ಲರೂ ನಮ್ಮ ಅಣ್ಣನ ಬಗ್ಗೆ ಸವಿವರವಾಗಿ ತಿಳಿಸಿದ್ದಾರೆ. ಯಾಕಂದರೆ ಅವರು ನಮ್ಮ ಮನೆಯ ಮಗ ಅನ್ನೋದಕ್ಕಿಂತ ಸಮಾಜದ ಆಸ್ತಿನೇ ಆಗಿದ್ರಂತ ನಮ್ಮ ಭಾವನೆ. ಯಾಕಂದರೆ ಅವರು ಮನೆಯಲ್ಲಿ ಇರೋದೇ ಕಡಿಮೆ, ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳೋದೂ ಕಡಿಮೆ. ಅವ್ರು ಏನಾದರೂ ತಮ್ಮ ವಿಚಾರ ಹಂಚಿಕೊಳ್ಬೇಕಾದ್ರೆ ಅವರ ಬಳಗದ ಜೊತೆಗೆ, ಅವರ ಸ್ನೇಹಿತರ ಜೊತೆಗೆ ಯಾವುದೇ ಒಂದು ಸಾಮಾಜಿಕ ಮುಖ್ಯ ಕಾರ್ಯವನ್ನು ತೆಗೆದುಕೊಳ್ಬೇಕು ಅಥವಾ ಅವರು ಯಾವುದೇ ಒಂದು ಪಕ್ಷದಲ್ಲಿರಲಿ ಆ ಪಕ್ಷದ ಒಂದು ಕಾರ್ಯ ಚಟುವಟಿಕೆಗಳನ್ನು ಮಾಡಬೇಕು, ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಅವರು ತಮ್ಮ ಜೀವನವನ್ನು ಸಮಾಜಕ್ಕೆ ಇವತ್ತು ಮುಡಿಪಾಗಿ ಇಟ್ಟು ಹೋಗಿದ್ದಾರೆ ಅಂತಲೇ ನಮ್ಮ ಭಾವನೆ. ಅಂಥ ಒಂದು ಮಹಾನ್ ಚೇತನ ನಮ್ಮ ಮನೆಯ ನಂದಾದೀಪ ಇವತ್ತು ಅವರೇನು ಹಾಕಿಕೊಟ್ಟಿದ್ದಾರೆ ಮಾರ್ಗ, ಎಲ್ಲ ಜಾತಿ ಧರ್ಮ ವರ್ಗದವರ ಜೊತೆಗೆ ಅವರು ಯಾವ ರೀತಿ ಸ್ನೇಹ ಸಂಬಂಧ ಸೌಹಾರ್ದತೆಯಿಂದ ಅವರು ಬಾಳಿದ್ರು, ಅದೇ ಒಂದು ಮಾರ್ಗದಲ್ಲಿ ನಾವು ನಮ್ಮ ಕುಟುಂಬದ ಎಲ್ಲ ಸದಸ್ಯರು, ನಮ್ಮ ಸಹೋದರಿ ಆಗಿರ್ಬೋದು, ನಮ್ಮ ಸಹೋದರ ರಾಜಾ ಶ್ಯಾಮ್ ಸುಂದರ್ ಆಗಿರ್ಬೋದು, ನಾನಾಗಿರ್ಬೋದು, ನಮ್ಮ ಕಿರಿಯ ಸಹೋದರ ಇಂದ್ರಜಿತ್ ನಾಯಕ್ ಆಗಿರ್ಬೋದು, ನಾವೆಲ್ಲರೂ ನಮ್ಮಣ್ಣ ಹಾಕಿಕೊಟ್ಟಂಥ ಆ ಒಂದು ದಾರಿಯಲ್ಲಿನೇ ನಾವು ನಡ್ಕೊಳ್ತೀವಿ. ಎಲ್ಲ ಸಮಾಜ ವರ್ಗದವರ ಜೊತೆಗೆ ನಾವು ನಿಮ್ಮ ಎಲ್ಲ ಕಷ್ಟ ನಷ್ಟಗಳಲ್ಲಿ ಸುಖ ದುಃಖಗಳಲ್ಲಿ ನಮ್ಮ ಅಣ್ಣನ ರೀತಿಯಲ್ಲಿಯೇ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ತಿಳಿಸಲು ಇಚ್ಛೆ ಬಯಸುತ್ತೇನೆ. ಅದೇ ರೀತಿಯಾಗಿ ಅವರೇನು ಹಾಕಿಕೊಟ್ಟಿದ್ದಾರೆ ದಾರಿ, ಇವತ್ತು ನಮ್ಮ ಕುಟುಂಬದ ಒಂದೇ ಕರ್ತವ್ಯ ಅಲ್ಲ, ಇಡೀ ನಮ್ಮ ಊರಿನ ಸಮಾಜ, ಎಲ್ಲ ಸಮಾಜದ ಒಂದು ಕರ್ತವ್ಯ ಅಂತಲೇ ನಾನು ಈ ದಿನ ಹೇಳಲು ಇಚ್ಛೆಪಡುತ್ತೇನೆ. ಯಾಕಂದರೆ ಇವತ್ತಿನ ದಿನ ಪರಿಸರ ಎಷ್ಟೊಂದು ವಿನಾಶ ಆಗಿದೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ನಾವು ಕಳೆದ ಸಾಲಿನಲ್ಲೇ ನೋಡಿದ್ದೀವಿ, ಮಳೆನೂ ಹೆಚ್ಚಾಯಿತು, ಚಳಿನೂ ಹೆಚ್ಚಾಯಿತು, ಈಗ ತಾನೇ ಬೇಸಿಗೆ ಮುಗಿದಿದೆ, ಆದ್ರೂ ನಮಗೆ ಸೆಕೆ ಹೆಚ್ಚಾಗಿದೆ. ತಾಪಮಾನ ಹೆಚ್ಚಾಗಕ್ಕೆ ಕಾರಣ ಪರಿಸರ ವಿನಾಶ. ಇಂಥ ಒಂದು ಪರಿಸರ ವಿನಾಶವನ್ನು ನಮ್ಮ ಕೈಲಾದಷ್ಟು ಮಟ್ಟಿಗೆ ಸುಧಾರಣೆ ಮಾಡಬೇಕಂತೇಳಿ ನಮ್ಮ ಸಹೋದರರು ಆ ದಿನದಿಂದ ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಮುಂದಿನ ದಿನಗಳಲ್ಲೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡಗಳನ್ನು, ಸಸಿಗಳನ್ನು ತರಿಸಿ ನಮ್ಮ ಪಟ್ಟಣದಲ್ಲಿ ಮತ್ತು ನಮ್ಮ ತಾಲೂಕಿನಲ್ಲಿ ಪ್ರತಿಯೊಂದು ಶಾಲೆ ಮತ್ತು ಓಣೆ ಎಲ್ಲ ಎಲ್ಲಿ ಜಾಗ ಇರ್ತದೆ, ಸರ್ಕಾರಿ ಜಾಗ ಇರ್ತದೆ, ಅಲ್ಲೆಲ್ಲ ಗಿಡವನ್ನು ನಡೆಸುವ ಮೂಲಕ ಪರಿಸರ ರಕ್ಷಣೆಯನ್ನು ಮಾಡ್ತೀವಿ ಅಂತೇಳಿ ತಿಳಿಸಿ ಈ ಒಂದು ಕಾರ್ಯದ ಮೂಲಕ ನಮ್ಮ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಬಯಸುತ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜದ ವರ್ಗದವರು, ಹಿಂದೂ, ಮುಸ್ಲಿಂ, ಸಿಖಾಯಿ ಎಲ್ಲ ವರ್ಗದವರು ಇವತ್ತೇನು ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಧೈರ್ಯ ತುಂಬಿದ್ದೀರಿ. ಆ ಧೈರ್ಯಕ್ಕೆ ನಾವು ಯಾವಾಗಲೂ ಚಿರಋಣಿ ಆಗಿರ್ತೇವೆ ಅಂತೇಳಿ ಹೇಳಲು ಇಚ್ಛೆಪಡುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಇಷ್ಟೆಲ್ಲ ಯಶಸ್ವಿ ಆಗಬೇಕಾದ್ರೆ ಅದಕ್ಕೆ ನಮ್ಮ ಸಹೋದರನ ನಡವಳಿಕೆ, ಅವರೇನು ನಿಮ್ಮ ಜೊತೆಗೆ ನಡ್ಕೊಂಡಿದ್ದಾರೆ ಸಹೋದರ ಬಾಂಧತ್ವ ಸಹೋದರತೆಯಿಂದ, ಆ ಒಂದು ಕಾರಣ ಅಂತಲೇ ಹೇಳ್ತೀವಿ. ನಾವು ಏನು ಅವರಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡುತ್ತೇನೆ, ಅವರು ದಾರಿಯಲ್ಲಿ ನಾವು ನಡಿಬೋದು ಅಷ್ಟೇ, ಅವ್ರ ಮಟ್ಟಿಗೆ ಹೋಗೋಕ್ಕೆ ಅದು ಸಾಧ್ಯನೇ ಇಲ್ಲ. ನಾನು ಇಷ್ಟೇ ಹೇಳ್ತೇನೆ, ಇವತ್ತು ನಮ್ಮ ಕುಟುಂಬದ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದರೆ, ಸಾರಾ ಸಮುಂದರ್ ಮೇರಾ ಪಾಸು ಹೈ, ಇಕ್ ಬೂಂದಿ ಪಾನಿ ಮೇರಿ ಪ್ಯಾಸು ಅಂತ ಹೇಳ್ತಾರೆ. ಇಡೀ ಸಮುದ್ರ ನಮ್ಮ ಹತ್ರ ಇದೆ, ಕುಡಿಯಲು ಒಂದು ಹನಿ, ಏನು ಆ ಹನಿ ನಮ್ಮ ಸಹೋದರ, ಆ ಒಂದು ಹನಿ ನಮ್ಮ ಹತ್ರ ಇಲ್ಲ. ಎಲ್ಲರೂ ಇದ್ದೀರಿ ಇವತ್ತು ನಮ್ಮ ಜೊತೆಗೆ. ನಮಗೇನು ಬೇಕಿತ್ತು ಅದು ಒಂದು ಹನಿ ಇವತ್ತು ನಮ್ಮ ಹತ್ರ ಇಲ್ಲ. ಆದರೂ ಸಹ ನಾವು ಧೃತಿಗೆಡದೆ ಇಲ್ಲೆಲ್ಲ ಅನಿಸಿಕೆಗಳನ್ನು ಹೇಳಿದಿರಿ ಹಿರಿಯರು. ನಿಮ್ಮೆಲ್ಲ ಸಹಕಾರ ಮತ್ತು ಸಹಾಯದಿಂದ, ನೀವು ಹೇಳಿರ್ತಕ್ಕಂಥ ಧೈರ್ಯದ ಮಾತುಗಳಿಂದ ನಾವು ಸಹ ನಮ್ಮ ಸಹೋದರನ ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಡೆದು ಸಮಾಜಮುಖಿ ಕಾರ್ಯ ಚಟುವಟಿಕೆಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡು ಸದಾ ನಮ್ಮ ಅಣ್ಣನ ನೆನಪಿನಲ್ಲೇ ನಾವು ಇರ್ತೀವಿ ಅಂತ ತಿಳಿಸುತ್ತಾ, ಈ ಒಂದು ಸಮಯದಲ್ಲಿ ನನಗೆ ಎರಡು ಅನಿಸಿಕೆಗಳನ್ನು ಹೇಳಲು ಅನುವು ಮಾಡಿಕೊಟ್ಟಂಥ ಈ ಒಂದು ವೇದಿಕೆಗೆ ಮತ್ತು ಇಲ್ಲಿ ಸೇರ್ತಕ್ಕಂಥ ಎಲ್ಲ ಹಿರಿಯರಿಗೂ ವಂದಿಸುತ್ತಾ ನನ್ನೆರಡು ಅನಿಸಿಕೆಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. الحمد لله رب العالمين والصلاة والسلام على رسوله الكريم
وعلى آله وأصحابه أجمعين أما بعد قال الله تبارك وتعالى في شأن حبيبه الكريم إن الله ملائكته يصلون على النبي يا أيها الذين آمنوا صلوا عليه وسلموا تسليما اللهم صل على سيدنا محمد وعلى آل سيدنا محمد وبارك وسلم صلاة وسلام عليك سيدي يا حبيبي يا رسول الله صلى الله تعالى عليه وسلم. اللہ جل مجدہ کا بے انتہا شکر احسان ہے جس نے اپنے توفیق سے ہم سب کو یہاں پر جمع کیا ہے. اس موقع پر اللہ اس کے رسول کا شکر ادا کرتا ہوں. ساتھ ہی ساتھ آج کی یہ محفل سجانے والوں میں عالی جناب راجہ ہنومپا نائک دورے جی اور راجہ سنجو نائک صاحب دورے جی اور راجہ وسنت نائک صاحب کے چاہنے والوں نے آج کی یہ محفل سجائی ہے. راجہ وسنت نائک صاحب کا جنم دن منانے کے لیے ہم یہاں سب جمع ہوئے ہیں. اور ساتھ ہی ساتھ میں ہمیشہ تیسرا سال یہ میں یہاں پر آ کر اللہ نے مجھے بولنے کا موقع عنایت فرمایا ہے. جنم دن کے موقع پر میں نے ان کی موت پر زیادہ گفتگو کیا ہے. جنم دن کے موقع پر اور ان کے تمام کردار کو ان کے تمام اچھے خوبیوں کو ہمارے ابتدائی کلمات میں جناب راجو تاڑی کوٹی صاحب پورا بیان کر چکے ہیں اور مجھ سے قبل جتنے حضرات یہاں پر اسپیچ دیے ہیں ان تمام راجہ وسنت نائک صاحب کی خوبیاں بیان کر چکے ہیں. بس میں اور کچھ بیان کرنے کے یہاں پر کچھ باتیں نہیں رہے. ان تمام باتوں کا نچوڑ میرے ذہن میں یہ کی آیا ہے کہ راجہ وسنت نائک صاحب ایک اچھے انسان تھے. ایک اچھے انسان تھے. ان کی ہر کوئی تعریف کیا. کیا کانگریس والے, کیا جے ڈی ایس والے, کیا بی جے پی والے, وہ کسی پارٹی کے ایک پارٹی کی تو تھے لیکن ایک اچھے انسان بھی تھے. ایک اچھا انسان ہونا ازبز ضروری ہے, پارٹی چاہے کون سی بھی ہو. آج ہم نے دیکھا ہے کتنے ایسے بڑے بڑے منسٹر, آج کرناٹک کے لیجئے آپ, چاہے ہندوستان کی تاریخ اٹھا کر دیکھیے آپ, جب تک ان کے ہاتھ میں پاور تھا ان کے لوگ ان کے پیچھے پھرتے تھے. اب حال ہی کا مقام لیجئے آپ, سدرامیا جی کو لیجئے آپ, پرسوں اکیلے آئے ہو, کوئی ان کے ساتھ نہیں تھے. وہی سدرامیا صاحب تھے چند دن پہلے جب سی ایم تھے تو ان کے ارد گرد لوگ پھرا کرتے تھے. آج کیا ہو گیا, جیسا ہی پاور ختم ہو گیا تو لوگ ان کے پیچھے نہیں پھر رہے ہیں. تو آج کا انسان خود غرض انسان ہے, پاور کے پیچھے بھاگتا ہے. اچھے انسان کے پیچھے بھاگنے کی کوشش کرنا چاہیے. میرا پیغام یہی ہے, میں پیغام دینا چاہتا ہوں. اس لیے پاور انسان کے پاس کچھ دیر کے لیے رہتا ہے, پھر اس کے بعد وہ پاور چلا جاتا ہے, لیکن انسان کے کردار, انسان کے کیریکٹرز ہمیشہ باقی رہتے ہیں. اس لیے اچھے کیریکٹر کو پیدا کرنا ہمارے اندر ضروری ہے. جیسا کہ میں وہ کبھی نہیں بھولوں گا وہ جملہ, وسنت نائک صاحب کو ہم تدفین کر یہاں کے اور مಣ್ಣು ಮಾಡಿ ನಾವು ವಾಪಸ್ ಬರ್ತಾ ಇದ್ದೀವಿ. ನಮ್ಮ ತಂಗಿಯವರು ಲಕ್ಷ್ಮೀಜಿ ಅವರು ಹೇಳ್ತಾ ಇದ್ರು, ನಾನು ಹಿಂದೆ ಬರ್ತಾ ಇದ್ದೆ, ನಾನು ಅವರು ಒಂದು ಪದ ಹೇಳ್ತಿದ್ರು, ಏನಂದ್ರೆ ವಸಂತ್ ನಮ್ಮ ತಮ್ಮ ಆಗಿ ಹುಟ್ಟಿದ, ಆದ್ರೆ ಅವನು ಅಪ್ಪ ಹೆಂಗ್ ನೋಡ್ಕಂತ ನಂಗೆ ನೋಡ್ಕೊಂಡಾನ ಅಂತ ಹೇಳಿದ್ರು. ಒಂದು ತಮ್ಮ ಆಗಿ ಆ ಮನೆಗೆ ಅಪ್ಪ ಆಗಿ ಕೆಲಸ ಮಾಡ್ಬೇಕಂದ್ರೆ ಎಷ್ಟು ದೊಡ್ಡ ಶಕ್ತಿ ಬೇಕಾಗಿದೆ, ಅದು ತಿಳ್ಕೋಬೇಕಾಗಿದೆ ನಮಗೆ. ನಾವು ಎಷ್ಟು ಮಂದಿ ಇಲ್ಲಿ ಅಣ್ಣ ಆಗಿ ಇದ್ದೀವಿ, ತಮ್ಮ ಆಗಿ ಇದ್ದೀವಿ, ಅಪ್ಪನವರಾಗಿನೇ ಇದ್ದೀವಿ, ಕಕ್ಕನವರಾಗಿ ಇದ್ದೀವಿ, ಒಬ್ಬರು ಮೋಸ ಮಾಡೋಕೆ ನಾವು ರೆಡಿಯಾಗಿ ಇದ್ದೀವಿ. ಯಾವಾಗ ಟೈಮು ಸಿಗ್ತದೆ ಯಾವಾಗ ನಾವು ಮೋಸ ಮಾಡಬೇಕಂತ ನಾವು ರೆಡಿಯಾಗಿ ನಿಂತಿದ್ವಿ. ಆದರೆ ವಸಂತ್ ನಾಯಕ್ ಅವರು ತಮ್ಮ ತಮ್ಮಂದಿಗೆ, ತಮ್ಮನವರು, ಅಣ್ಣನವರು ಮತ್ತು ಕುಟುಂಬದ ನಮ್ಮ ಶ್ಯಾಮ್ ಸುಂದರ್ನವ್ರಿಗೆ ಎಲ್ಲ ಬೆಳೆಸಿದ್ದು ವಸಂತ್ ನಾಯಕ್ ಅವರೇ. ನಾನು ವಸಂತ್ ನಾಯಕ್ ನಿಂತು ಶ್ಯಾಮ್ ಸುಂದರ್ ನಾಯಕಿಗೆ ಗೆದ್ಕೊಂಡು ಬಂದಿಲ್ಲ. ಅಲ್ಲಿ भया तो आना रे, भया बोला मेरे को, ये आतो हसन बोला. मैं पूछिए आप, श्याम सुंदर साहब यहाँ बैठे हुए हैं, क्यों ये खानदान के लोगों को
वसंत नायक एक बड़ा भाई, एक बाप की तरह था। वो अपने खानदान को लेकर चलता था, अपने खानदान को एक मुट्ठी में, एक जिस तरह तस्बीह के दाने एक तागे में फुलो के रखते हैं, उसी तरह अपने खानदान के लोगों को वसंत नायक सबको इकट्ठा करके रखा था उस शख्स ने। एक अच्छे इंसान थे, और मैं बार बार कहूंगा, और मेरी जब तक जिंदगी रही जब तक मैं अच्छे इंसान की तारीफ करूंगा, मैं झूठे इंसान की तारीफ कभी नहीं करूंगा। वसंत नायक साहब जब इंतकाल कर गए, उनके मैयत पर, उनके जनाजे पर हर इंसान रो रहा था। मैंने अपने आप से सवाल किया तो मुझसे जवाब मिला, एक अच्छे इंसान की पहचान यही होती है। अपने खानदान के तो खानदान के लोग रोते हैं, लेकिन बाहर के लोग, ना हिंदू ना मुस्लिम ना ईसाई ना सिख, हर कोई रो रहा है, तो एक अच्छे इंसान की पहचान है। वो एक अच्छे इंसान की पहचान है। जब अच्छा इंसान जब इस दुनिया से रुखसत होता है तो लोगों के आंखों से आंसू खुद ब खुद निकलते हैं। क्यों? इसकी वजह क्या है? तो उसकी एक वजह वो है अच्छाई, वो एक इंसानियत। तो मुझे और आपको चाहिए, अब इनकी बात तो हम कर रहे हैं, वो एक शेर है, मौत से किसको रिश्तेदारी है, कल इनकी आज इनकी तो कल हमारी बारी है। बोले जी साहब, आज वसंत नायक साहब इस दुनिया से रुखसत हुए हैं, हो सकता है कल हम भी इस दुनिया से रुखसत होंगे। जब हम रुखसत होंगे तो हमारे चाहने वाले लोग भी हमारी तारीफ करने वाले बने। हम भी ऐसे बनने की कोशिश करें, हम भी अपने भाइयों का हक अदा करने वाले बने। अल्लाह ताला से दुआ है, अल्लाह ताला राजा वसंत नायक साहब के घराने वालों को, खास करके वनमाला जी को और लक्ष्मी जी को, सुभाष साहब को, हिंदरजीत साहब को और श्याम सुंदर साहब को, बल्कि उनके पूरे खानदान के अफराद को, उनके भोनाया को अल्लाह ताला वसंत नायक साहब के जिंदगी पर वो जैसा एक दूसरे के साथ खुलूस, मोहब्बत, इत्तेफाक, इत्तेहाद के साथ मिला करते थे, उनके खानदान के अफराद भी उन्हीं नक्शे कदम पर चलेंगे बोलकर मैं दुआ करता हूँ। और देखिए, आज यहाँ पर एक जिंदी मिसाल वसंत साहब की है। उनके भाई कहाँ बैठे, उनके बहना कहाँ बैठे, देखिए आप। अगर वो चाहते तो यहाँ पर बैठ सकते थे वो, लेकिन वसंत नायक साहब एक पैगाम देकर गए हैं दुनिया से। जब भी हम बर्थडे करते हैं, जब भी हमारा स्टेज सजता है, तो लोगों को बिठाएंगे, हम कहीं ना कहीं बैठेंगे। एक अच्छे इंसान की पहचान है। अल्लाह ताला से दुआ है, अल्लाह ताला मुझे आप सबको इंसानियत हमारे दिलों में पैदा करे, और एक दूसरे के दुख में और एक दूसरे के सुख में हम एक दूसरे के साथ मिलजुल कर जिंदगी गुजर बसर करने की तौफीक अता फरमाए। और अल्लाह ताला से आखिरी में दुआ है, अल्लाह ताला वसंत नायक साहब के बिरादरान को अच्छे से अच्छा पोजीशन अता करे, ताकि वो जिस तरह इनके भाई, इनके वालिद बुजुर्गवार राजा संजू नायक साहब, इनके दादाजी राजा हनुमप्पा नायक दरे जी जिस तरह अवाम की खिदमत कर कर इस दुनिया से रुखसत हुए हैं, अल्लाह ताला इन्हीं वो खूबियाँ हमारे श्याम सुंदर साहब में और हमारे इंद्रजीत में वो खूबियाँ पैदा करे। अल्लाह ताला हम सबको अमन और शांति के साथ ज़िंदगी गुजर बसर करने की तौफीक अता फरमाए। और मैं राजा वसंत नायक साहब के पूरे टीम को काबिल मुबारकबादी देता हूँ, जिन्होंने वसंत नायक साहब जब जिंदगी में थे, उनके साथ उनसे जिस तरह मोहब्बत करते थे, वैसे ही मोहब्बत उनके बिरादरान के साथ कर रहे हैं। मुझे बड़ी खुशी होती है। इस मौके पर एक बात कहकर मैं अपनी बात को ख़त्म करता हूँ। लैला और मजनू की तारीख सब लोग जानते हैं। मजनू जब लैला से मोहब्बत करता था तो उसके गली के कुत्ते से भी मोहब्बत करता था। तो मोहब्बत का सही डेफिनेशन यही है कि जब वसंत नायक से मोहब्बत करने वाले उनके घर के सबसे बिरादरान से, उनके ख़ानदान के फर्दन से मोहब्बत करे, हम भी उनसे मोहब्बत करेंगे। आखिरी में मुझे यहाँ बुलाकर चंद बातें करने का मुझे मौका इनायत फरमाया है। उन तमाम ख़ानदान वसंत नायक साहब को दिली मुबारकबादी पेश करते हुए मैं अपनी बात को ख़त्म करता हूँ। आमीन या रब्बल आलमीन व मा अलैना इल्लल बलागुल मुबीन। अस्सलामु वरदी अलैकुम शफीक व हुसैन रहमतुल्लाहि व मानवी।